ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತು ನಮ್ಮ ವಿಷಯ, ಹಿಂದೆಯೇ ನಾನು ಅನೇಕ ಬಾರಿ ಎಚ್ಚರಿಕೆ ನೀಡಿರುವ ವಿಷಯ, ಮಾಟ, ಮಂತ್ರ, ಯಂತ್ರ, ತಂತ್ರ, ಅಭಿಚಾರ, ಕೃತ್ರಿಮ, ವಾಯುದೋಷ ಇತ್ಯಾದಿಗಳು. ಅನೇಕರು ತಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ ಯಾರಾದರೂ ನಮಗೆ ಪರಿಹಾರವನ್ನು ನೀಡುತ್ತಾರೆ ಅನ್ನೋ ನಂಬಿಕೆಯಿಂದ ಈ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಅಥವಾ ಈ ಊರಿನಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಹಾಕಿರ್ತಾರೆ. ಅವರೆಲ್ಲ ನಾವು ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ಜ್ಯೋತಿಷಿಗಳು, ದೊಡ್ಡ ದೊಡ್ಡ ದೈವಜ್ಞರು, ನಿಮ್ಮ ಮುಖಲಕ್ಷಣವನ್ನ ನೋಡಿ, ನಿಮ್ಮ ಹಸ್ತರೇಖೆಯನ್ನು ನೋಡಿ, ನಿಮ್ಮ ಜಾತಕವನ್ನ ನೋಡಿ ಶೀಘ್ರದಲ್ಲೇ ನಿಮಗೆ ಪರಿಹಾರವನ್ನ ಕೊಡ್ತೀವಿ, ಎಲ್ಲ ದೋಷವನ್ನ ನಿವಾರಣೆ ಮಾಡ್ತೀವಿ, ಅತಿ ಶೀಘ್ರದಲ್ಲಿ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ನಾನು ನೇರವಾಗಿ ಹೇಳ್ತೇನೆ, ಇಂಥ ಢೋಂಗಿಯ ಜ್ಯೋತಿಷಿಗಳು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಮಾಟ ಮಂತ್ರ, ಕೃತ್ರಿಮ, ಅಭಿಚಾರ, ಭೂತ ಪ್ರೇತಗಳ ಭಯವನ್ನ ಹುಟ್ಟಿಸ್ತಾರೆ. ನೀವು ಅವ್ರ ಹತ್ರ ಹೋಗ್ರಿ, ಗುರುಗಳೇ ನನಗೊಂದು ಮದುವೆ ಆಗಿಲ್ಲ, ನಿಂಗೆ ಯಾರೋ ಮಾಟ ಮಂತ್ರ ಮಾಡ್ಸ್ಯಾರ, ನನಗ್ ಮದುವೆ ಆಗಿದೆ, ಮಕ್ಕಳು ಆಗ್ತಾ ಇಲ್ಲ, ಯಾರೋ ನಿಂಗೆ ಮಕ್ಕಳಾಗಬಾರ್ದು ಅಂತ ಕೆಟ್ಟದ್ ಮಾಡಿದ್ದಾರೆ, ಮಾಟ ಮಂತ್ರ ಮಾಡಿಸಿದ್ದಾರೆ, ನನಗ್ ಉದ್ಯೋಗ ಸಿಗ್ತಾ ಇಲ್ಲ, ನಿನಗೆ ಉದ್ಯೋಗ ಸಿಕ್ಕರೆ ನಿಂಗೆ ಚೆನ್ನಾಗತ್ತೆ, ನೀ ಏಳಿಗೆ ಆಗತ್ತೆ ಅಂತ ಹೇಳಿ ಯಾರೋ ನಿನ್ಗೆ ಆಗದೆ ಇರೋರು ಮಾಟ ಮಂತ್ರ ಮಾಡಿಸಿದ್ದಾರೆ. ಗುರುಗಳೇ ನಾನು ಮನೆ ಕಟ್ತಾ ಇದ್ದೇನೆ, ಅರ್ಧಕ್ಕೆ ನಿಂತು ಬಿಟ್ಟಿದೆ, ಮನೆ ಪೂರ್ತಿನೇ ಆಗ್ತಾ ಇಲ್ಲ, ಬರೀ ಹಣಕಾಸಿನ ತೊಂದರೆ, ಮಾಟ ಮಂತ್ರ ಮಾಡಿಸಿದ್ದಾರೆ, ಆ ಮನೆಯಲ್ಲಿ ಅದನ್ನ ಹೂಗ್ ಹಾಕಿದ್ದಾರೆ, ಇದನ್ನ ಹೂಗ್ ಹಾಕಿದ್ದಾರೆ. ಪ್ರತಿ ಒಂದಕ್ಕೂ ನಮ್ಮ ಜೀವನದಲ್ಲಿ ನಾವೇನೇ ಕಷ್ಟಗಳನ್ನ ಅವ್ರ ಹತ್ರ ತಗೊಂಡು ಹೋದ್ರು ಅವ್ರು ಹೇಳೋದು ಒಂದೇ, ನಿಮಗಾಗದೆ ಇರೋರು ನಿಮ್ಮ ವಿರುದ್ಧವಾಗಿ ಮಾಟ ಮಂತ್ರ, ಅಭಿಚಾರ, ಕೃತ್ರಿಮ ಇಂಥವೆಲ್ಲ ಮಾಡಿಸಿ ಹಾಕಿದ್ದಾರೆ. ಪರಿಹಾರ ಏನು ಅಂದ್ರೆ ಆ ಪೂಜೆ ಮಾಡಿಸ್ಬೇಕು, ಅಷ್ಟು ಸಾವಿರ ಆಗತ್ತೆ, ಇಷ್ಟು ಲಕ್ಷ ಆಗತ್ತೆ, ಅದ್ ಖರ್ಚಾಗತ್ತೆ, ಇದು ಖರ್ಚಾಗತ್ತೆ. ಒಂದ್ ವೇಳೆ ನೀವು ನಂಬಿ ಮಾಡಿಸಿದ್ರು ಕೂಡ ನಿಮ್ಗೇನು ಅದರಿಂದ ಪರಿಹಾರ ಸಿಗೋದಿಲ್ಲ. ಇದು ನಾವು ದಿನನಿತ್ಯದಲ್ಲಿ ನೋಡ್ತಿರ್ತಕ್ಕಂತಹ ಮೋಸ, ವಂಚನೆ, ಸಮಾಜದಲ್ಲಿ ನಡೀತಿರ್ತಕ್ಕಂಥದ್ದು ಜ್ಯೋತಿಷ್ಯ ಈ ಮಾರ್ಗದಲ್ಲಿ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಮಾಟ ಮಂತ್ರ, ಯಂತ್ರ, ತಂತ್ರ, ಕೃತ್ರಿಮ ಇವೆಲ್ಲವನ್ನ ನಂಬಬೇಡಿ. ಇದೆಲ್ಲ ದುರ್ಬಲ ಮನಸ್ಕರರಿಗೆ. ನಿಜವಾಗಿಯೂ ಮಾಟ ಮಂತ್ರ ಇದೆ, ಮಾಡುವವರು ಬಹಳ ದುರ್ಬಲರಿದ್ದಾರೆ. ಕಂಡವರೆಲ್ಲ ಮಾಟ ಮಂತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ನಾನು ಹಿಂದೆನೂ ಹೇಳಿದ್ದೇನೆ ಈ ಮಾತನ್ನ, ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇನೆ. ನನ್ನ ಹಿರಿಯರು ನನಗೋಸ್ಕರ ಒಳ್ಳೇದನ್ನು ಮಾಡಿರ್ತಾರೆ, ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವನ್ನ ತೋರಿದವರು, ನಾನು ಮಾಡಿದ ದಾನ ಧರ್ಮ ಪುಣ್ಯ ಒಳ್ಳೆ ಕೆಲಸ ಅವು ಯಾವುದು ನನ್ನ ಕಾಪಾಡೋದಿಲ್ಲ ಏನಾಗಾದ್ರೆ. ಅಂದ್ರೆ ಯಾರೋ ಒಬ್ಬರು ನನಗಾಗದೆ ಇರೋರು ನನ್ನ ಬಗ್ಗೆ ಒಂದ್ ಮಾಟ ಮಂತ್ರ ಹಿಂಗ ಕಣ್ಣು ಮುಚ್ಚಿ ಒಂದ್ ಮಾಟ ಮಂತ್ರ ಅಂದ್ಬಿಟ್ರೆ ನಂಗೆಲ್ಲ ಕೆಟ್ಟದಾಗ್ಬಿಡ್ತದೆ. ಇದು ನಾನು ಹೇಳ್ತೇನೆ, ಯಾರಿಗೆ ಮನಸ್ಸು ದುರ್ಬಲ ಇರ್ತದ, ಯಾರು ಪ್ರಯತ್ನಹೀನರಿರ್ತಾರ, ಯಾರು ಪ್ರಯತ್ನದಲ್ಲಿ ನಂಬ್ತಿರೋದಿಲ್ಲ, ಕೇವಲ ದೈವದಲ್ಲಿ ನಂಬ್ತಾ ಇರ್ತಾರ, ಯಾರಿಗೆ ಮನುಷ್ಯ ಪ್ರಯತ್ನದ ಬಗ್ಗೆ ನಂಬಿಕೆ ಇರೋದಿಲ್ಲ, ಅಂತವರಿಗೆ ಮಾತ್ರ ಇಂಥ ಮಾಟ ಮಂತ್ರದ ಪ್ರಭಾವ ತಲೆಯಲ್ಲಿ ಕೂಡ್ತದೆ. ನಿಜವಾಗಿ ಇರೋದಿಲ್ಲ, ಸುಮ್ಮನೆ ತಲೆಯಲ್ಲಿ ಇರ್ತದೆ. ಏನಾದ್ರೂ ಮಾಟ ಮಂತ್ರನೇ ಕಾರಣ. ಇವತ್ತು ಬೆಳಗ್ಗೆ ನಾನು ಆಫೀಸಿಗೆ ಲೇಟ್ ಆಗೋದೆ, ಮಾಟ ಮಂತ್ರನೇ ಕಾರಣ. ಇವತ್ತು ನಂಗೆ ಬರ್ಬೇಕಾದ್ರೆ ಬೇಕಾದ್ರೆ ಬಂದು ಮಾಟ ಮಂತ್ರನೇ ಕಾರಣ. ಮನೇಲಿ ಹಾಲು ಉಕ್ಕಿ ಹಾಳಾಗೋಯ್ತು, ಮಾಟ ಮಂತ್ರನೇ ಕಾರಣ. ಹೀಗೆ ಪ್ರತಿಯೊಂದಕ್ಕೂ ಮತ್ತೊಬ್ಬರನ್ನೇ ದೂಷಿಸಿ ಮಾನಸಿಕವಾಗಿ ಕುಗ್ಗಿ ಜೀವನ ಮಾಡುವ ಒಂದು ಮನೋರೋಗ ಏನಿದೆಯಲ್ಲ, ಇದು ನಮ್ಮ ಸಮಾಜದಿಂದ ಹೊರಬರಬೇಕು. ಈ ರೀತಿ ಜೀವನ ನಾವು ಮಾಡಬಾರದು. ದೈವವು ಎಲ್ಲಕ್ಕಿಂತ ಶ್ರೇಷ್ಠ, ಆತ್ಮಬಲ ಇನ್ನೂ ಶ್ರೇಷ್ಠ, ಮನುಷ್ಯ ಪ್ರಯತ್ನ ಶ್ರೇಷ್ಠ. ಹೀಗೆ ಅನೇಕ ರೀತಿ ನೀತಿಗಳಲ್ಲಿ ನಾವು ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಫಲ ಆಗ್ತದೆ. ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತದೆ. ನಮ್ಮಲ್ಲಿರುವ ದೋಷಗಳ ದುರ್ಬಳಕೆ ಮಾಡುವ ಢೋಂಗಿ ಜ್ಯೋತಿಷಿಗಳಿದ್ದಾರೆ. ಎಲ್ಲದಕ್ಕೂ ಮಾಟ ಮಂತ್ರ ಮಾಟ ಮಂತ್ರ ಮಾಟ ಮಂತ್ರ ಅಂತ ಹೇಳ್ತಾರೆ. ಇರುವುದಿಲ್ಲ. ನಮ್ಮ ಕರ್ಮ ಫಲ ಅಂತ ಏನಿರ್ತದ, ನಾವು ಜನ್ಮ ಜನ್ಮಾಂತರವಾಗಿ ಮಾಡಿದ ಪುಣ್ಯ ಮತ್ತೆ ಪಾಪ, ಅದೇ ನಮಗೆ ಒಳ್ಳೇದು ಕೆಟ್ಟದ್ದು ಮಾಡ್ತಿರ್ತದ. ಮತ್ತೊಬ್ರು ಯಾರು ನಮ್ಮ ಮೇಲೆ ಇರೋ ಕೆಟ್ಟ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಿನಗೆ ಕೆಟ್ಟದ್ದೇ ಇತ್ತಪ್ಪ, ಕೆಟ್ಟ ಸಮಯನೇ ನಡೀತಾ ಇತ್ತು, ಆಗ ಯಾರಾದ್ರೂ ಏನಾದ್ರೂ ಮಾಡಿದರೆ ನಿನ್ ಮೇಲೆ ಪ್ರಭಾವ ಆಗ್ಬೋದು. ಅದು ಅವ್ರು ಮಾಡಿದ್ರು ಅಂತ ನಿನಗೆ ಕೆಟ್ಟಾಗೋದಿಲ್ಲ, ನಿನ್ ಹಣೆ ಬಾರದರೆ ಅನುಭವಿಸ್ಬೇಕು ಅಂತಿತ್ತು, ನಿನಗೆ ಕೆಟ್ಟಾಗಿದೆ. ಹಾಗಾಗಿ ನಾನು ಹೇಳ್ತೇನೆ, ದಯವಿಟ್ಟು ದೈವವನ್ನ ನಂಬ್ರಿ, ನಿಮ್ಮ ಮನುಷ್ಯ ಪ್ರಯತ್ನವನ್ನ ನಂಬ್ರಿ, ಆತ್ಮವಿಶ್ವಾಸವನ್ನ ನಂಬ್ರಿ, ನಿಮ್ಮ ಮನೆಯ ಕುಲದೇವರನ್ನ ನಂಬ್ರಿ, ನೀವು ಆರಾಧಿಸುವ ದೇವರನ್ನ ನಂಬ್ರಿ, ಪ್ರಕೃತಿಯನ್ನ ನಂಬ್ರಿ.
ಎಲ್ಲರಲ್ಲಿ ಪ್ರೀತಿಯ ಮನೋಭಾವವಿರಲಿ. ದಯವಿಟ್ಟು ಮಾಟ ಮಂತ್ರವನ್ನ ನಂಬಬೇಡಿ. ಈ ರಸ್ತೆ ಬದಿಯಲ್ಲಿರತಕ್ಕಂಥವರು, ಲಾಡ್ಜ್ ನಲ್ಲಿ ಕೂತಂತವರು, ಏನೂ ಗೊತ್ತಿಲ್ಲದೇನೆ ದೊಡ್ಡ ದೊಡ್ಡ ಗಡ್ಡ ದಾಡಿ ಬಿಟ್ಟುಕೊಂಡು ಚಲೋ ಚಲೋ ಭಸ್ಮ ವಿಭೂತಿ ಹಾಕೊಂಡು ಮೈತುಂಬ ರುದ್ರಾಕ್ಷಿ ಎಲ್ಲ ಹಾಕೊಂಡು ನಮ್ಮನ್ನು ಹೆದರಿಸಿ ಹೇಳುವಂತ ಜ್ಯೋತಿಷಿಗಳನ್ನು ನಂಬಬೇಡಿ. ಜ್ಯೋತಿಷ್ಯ ಬಹಳ ಪವಿತ್ರವಾದ ಅಪರೋಕ್ಷ ಜ್ಞಾನವುಳ್ಳ ಶಾಸ್ತ್ರ, ಅಸಾಧಾರಣವಾದ ಶಾಸ್ತ್ರ. ಈ ಶಾಸ್ತ್ರಕ್ಕೆ ಅವಮಾನ ಮಾಡಬೇಡ್ರಿ, ಈ ಶಾಸ್ತ್ರಕ್ಕೆ ಚ್ಯುತಿ ಉಂಟು ಮಾಡಬೇಡಿ ಅಂತ ಹೇಳುತ್ತಾ, ಮಾಟ ಮಂತ್ರ ತಂತ್ರ ಎಲ್ಲವೂ ಪರಿಕಲ್ಪನೆ, ಎಲ್ಲವೂ ಮೋಸದಾಟ. ನಿಮ್ಮನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮಲ್ಲಿರುವ ಹಣವನ್ನು ಹೊಡೆಯುವುದು, ದೋಚುವುದೇ ಅವರ ಮೂಲ ಉದ್ದೇಶ. ಹಾಗಾಗಿ ಇದನ್ನು ನಂಬಬೇಡಿ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ಎಲ್ಲರೂ ಒಳ್ಳೇದಾಗ್ಲಿ. ನಮಸ್ಕಾರ. ಯಾರು ತಮ್ಮ ಮನೆಗೆ ಈ ಕಲ್ಯಾಣ ಕಂಕಣ ಯಂತ್ರ, ಪುರುಷರಿಗೆ ಮದನಾನಂದನಾಥ, ಸ್ತ್ರೀಯರಿಗೆ ಆ ಬಾಣೇಶಿ, ಆ ಮಹಾಗೌರಿ ಯಂತ್ರ ಯಾರು ತಮ್ಮ ಮನೆಗೆ ತರಿಸಿಕೊಂಡು 55 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಆ ಪೂಜೆಯನ್ನು ಮಾಡುತ್ತಾರೋ, ಅವರ ಜಾತಕದಲ್ಲಿ ಏನೇ ವಿವಾಹ ಪ್ರತಿಬಂಧಕ ದೋಷಗಳು, ತಡ ವಿವಾಹ ದೋಷಗಳು ಏನೇ ಇದ್ದರೂ ನಿವಾರಣೆ ಆಗುತ್ತದೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ನಮ್ಮ ಅನುಭವದಲ್ಲಿ ನೋಡಿದ್ದೇವೆ. ನಿಶ್ಚಿತ ಫಲವನ್ನ ಕೊಡುವಂತಹ ಆ ದೇವತಾ ಉಪಾಸನೆಯನ್ನ, ಯಂತ್ರ ಉಪಾಸನೆಯನ್ನ ಮಾಡಿಸಿರಿ. ಮಕ್ಕಳು ಮಾಡದೇ ಇದ್ದರೆ ತಂದೆ ತಾಯಿಗಳು ನೀವು ಮಾಡಿ ಅವರಿಗಾಗಿ ಪ್ರಾರ್ಥಿಸಿರಿ. ಆ ನಿಮ್ಮ ಮಕ್ಕಳ ಮದುವೆಯ ಕನಸನ್ನ ನನಸಾಗಿಸಿಕೊಳ್ಳಿ.